ಯುಗಾದಿ ಹಬ್ಬ, ಹೊಸ ವರ್ಷ. ಸೊ, ಈ ಹಬ್ಬ ವಿಶೇಷವಾಗಿ ಮಾಡೋಣ ಅಂತ ನೈಟೆಲ್ಲ ಶುದ್ಧ ಮಾಡಿ, ವಿಶೇಷ ರಂಗೋಲಿ ಇಟ್ಟು, ಬೆಳಿಗ್ಗೆ ಬೇಗ ಪೂಜೆ ಮಾಡೋಣ ಅಂದರೆ ಅಮಾವಾಸ್ಯೆ ಬಿಡೋದೇ 7:17ಕ್ಕೆ ಅಂದರು. ಸೊ, ಅದಾದಮೇಲೆ ಎಲ್ಲ ಶುದ್ಧ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಲೇಟ್ ಆಯಿತು. ರಂಗೋಲಿ ನೈಟೇ ಇಟ್ಟಿದ್ದೆ. ಕೋತಿ ಚೇಷ್ಟೆ ಯಾವುದೋ ಬಟ್ಟೆನ ತಂದು ರಂಗೋಲಿ ಮೇಲೆ ಹಾಕ್ಬಿಟ್ಟಿತ್ತು. ಎಲ್ಲ ರಂಗೋಲಿ ಹೋಗ್ಬಿಡ್ತು. ತಿರ್ಗಾ ರಂಗೋಲಿ ಬಿಟ್ಟು ಆಮೇಲೆ ಭಾರ್ಗವ್ ಎದ್ದ. ಅವನಿಗೆ ಎಣ್ಣೆ ಸ್ನಾನ ಮಾಡಿಸಿ ಈಗ ಹಬ್ಬ ಕೆಲಸ ಶುರು. ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಏಳು ಬೀಳು, ಕಷ್ಟ ಸುಖ, ಬೇವು ಬೆಲ್ಲ ಏನೇ ಬರಲಿ ಅದನ್ನ ಎದುರಿಸೋ ಶಕ್ತಿ ಇರಲಿ. ನಿಮ್ಗೆ ಜಾಸ್ತಿ ಸಿಹಿ ಬರಲಿ, ಎಲ್ಲರಿಗೂ ಜಾಸ್ತಿ ಸಿಹಿ ಬರ್ಲಿ. ಕಹಿ ಬಂದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡ್ಲಿ. ಅದನ್ನ ಎದುರಿಸಿ ಮುಂದೋಗೋ ಶಕ್ತಿ ಆ ದೇವ್ರು ಕೊಡ್ಲಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಆಯ್ತು, ಬೇವು ಬೆಲ್ಲ ತಿನ್ನೋಣ. ಬೇವು ಬೆಲ್ಲ ತರ ಬೆಲ್ಲ ಬಂದಾಗ ಹಿಗ್ದೆ, ಬೇವು ಬಂದಾಗ ಕುಗ್ದೆ, ಎರಡನ್ನೂ ಸಮನಾಗಿ ತಗೊಂಡು ಸಂತೋಷವಾಗಿರೋಣ. ಯುಗಾದಿ ಸ್ಪೆಷಲ್ ವ್ಲಾಗ್ ಅಲ್ಲಿ ನಾನು ಏನೆಲ್ಲ ವಿಶೇಷತೆ ಮಾಡ್ತಾ ಇದ್ದೀನಿ ಅಂದ್ರೆ, ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಮಸಾಲಾ ಚಿತ್ರಾನ್ನ, ಹಾಗೆ ಕೋಸಂಬರಿ, ಹಾಗೆ ಸ್ಪೆಷಲ್ ಆಗಿ ಕ್ಯಾರೆಟ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಅದು ಏನ್ ಸ್ಪೆಷಲ್ ಅಂದ್ರೆ ಕ್ಯಾರೆಟ್ ಒಬ್ಬಟ್, ಕ್ಯಾರೆಟ್ ಡಯಟ್ ಒಬ್ಬಟ್ಟು ಹಿಟ್ಗೆ ಯೂಶುವಲಿ ಆಯಿಲ್ ಬಳಸ್ತೀವಿ ಅಲ್ವಾ. ಸೊ ಆಯಿಲ್ ಇಲ್ಲದೆ ಹೂರ್ಣನ ಹೇಗ್ ಮಾಡೋದು ಬನ್ನಿ ನೋಡುವ. ನಾನು ಒಂದು 6-7 ಒಬ್ಬಟ್ಟು ಆಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಾಲ್ಟು, ಟರ್ಮರಿಕ್ಕು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂಶಲಿ ಈ ಹಿಟ್ಟಿಗೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತು, ಒಬ್ಬಟ್ಟು ಅಂದ್ರೆ ಆಯಿಲ್, ಹೂರ್ಣ ಫುಲ್ ಆಯಿಲ್ ಹಾಕ್ಬೇಕು. ಬಟ್ ಇದು ಸ್ಪೆಷಲ್ ಒಬ್ಬಟ್ಟು, ಅದರಿಂದ ಆಯಿಲ್ ಹಾಕಂಗಿಲ್ಲ. ನೀವು ಇದನ್ನ ಚಪಾತಿ ಹಿಟ್ಗಿಂತ ಸ್ವಲ್ಪ ತೆಳುವಾಗೆ ನೀವು ಕಲ್ಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬಂದ್ರೆ ಓಕೆ. ಸೊ ಈ ತರ ತೆಳುವಾಗಿರ್ಲಿ, ತುಂಬಾ ನೀರು ಹಾಕ್ಬೇಡಿ, ಇಷ್ಟು ತೆಳು ಇದ್ರೆ ಸಾಕು. ಇದನ್ನ ಚೆನ್ನಾಗಿ ನಾದ್ಕೋಬೇಕು. 5-6 ನಿಮಿಷ ನಾದ್ಕೊಳ್ಳಿ. ಕೈಗೆ ತುಂಬಾ ಅಂಟ್ಕೊಂಡ್ರೆ ನೀವು ಕೈನ ಸ್ವಲ್ಪ ಈ ತರ ತ್ಯಾವ ಮಾಡ್ಕೊಂಡು ನಾದ್ಕೊಳ್ಳಿ. ಅವಾಗ ಕೈಗಂಟೋದು ಕಮ್ಮಿ ಆಗುತ್ತೆ. ಈ ತರ ನಾದ್ಕೋತಾ ಇದ್ರೆ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಗೊತ್ತಾ? ನೋಡಿ ಎಷ್ಟು ಸ್ಮೂತ್ ಆಗಿದೆ, ನೀವು ನೆನೆಸ್ತೇನೆ ಇಷ್ಟು ಸ್ಮೂತ್ ಆಗಿದೆ. ಈಗ ಇದನ್ನ ಒಂದು ಅರ್ಧ ಗಂಟೆ ನೆನೆಯಾಕ್ ಬಿಡೋಣ, ತುಂಬಾ ಸಾಫ್ಟ್ ಆಗುತ್ತೆ. ಭಾರ್ಗವ್ ಸ್ನಾನ ಮಾಡಿ ಹೀರೋ ತರ ರೆಡಿ ಆಗಿದ್ದಾನೆ. ಭಾರ್ಗವ್, ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಕೈ ಹೂರ್ಣ ನೆನಿತಾ ಇರ್ಲಿ ಅಷ್ಟ್ರೊಳಗಡೆ ಭಾರ್ಗವ್‌ಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಟಿಫನ್‌ಗೆ ರೆಡಿ ಮಾಡ್ಕೊಂಡೆ. ಅನ್ನ ಆಗಿತ್ತು. ಅನ್ನನ ಸ್ವಲ್ಪ ಆರಾಕ್ಬಿಟ್ಟು ಚಿತ್ರಾನ್ನಗೆ ಈರುಳ್ಳಿ ಎಲ್ಲ ಕುಯ್ಕೋತಾ ಇದ್ದೆ. ಭಾರ್ಗವ್ ಅಂತೂ ಬೇವು ಬೆಲ್ಲನ ಫುಲ್ಲು ಮುಗ್ಸೇ ಬಿಟ್ಟ. ಮೊದ್ಲೆಲ್ಲ ಬೇಡ ಬೇಡ ಅಂತಿದ್ದ, ಇವಾಗ ಅವನೇ ಮುಗಿಸ್ಬಿಟ್ಟ. ಈಗ ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಪ್ಯಾನ್‌ಗೆ ಮಾಮೂಲಿ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತೀವಿ ಅಷ್ಟೇ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ಶುಂಠಿ ಸ್ಪೆಷಲ್ಲು. ನೀವು ಇದನ್ನ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ಈರುಳ್ಳಿ ಸ್ವಲ್ಪ ಬೆಂದ್ಮೇಲೆ ಆರಿರೋ ಅನ್ನಕ್ಕೆ ಕಲ್ಸ್ಕೊಂಡು, ನಾನು ಇಲ್ಲಿ ಚಿತ್ರಾನ್ನ ಪುಡಿ ಹಾಕ್ಕೊಂಡು, ನಿಂಬೆಹಣ್ಣು ಹಾಕ್ಕೊಂಡು, ಉಪ್ಪು ಕಮ್ಮಿ ಆಗಿದ್ರೆ ನೀವು ಉಪ್ಪು ಸಹ ಹಾಕ್ಕೋಬೋದು. ಇದನ್ನ ಕಲ್ಸ್ಕೊಂಡ್ರೆ ರೆಡಿ ಚಿತ್ರಾನ್ನ. ಹಾಗೆ ಇವಾಗ ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್‌ನ ಕಟ್ ಮಾಡ್ಕೊಂಡು ನೀವು ತುರ್ಕೋಬೋದು. ಈ ಥರ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಮಿಕ್ಸಿಲಿ ಕರೆಕ್ಟಾಗಿ ಇದಾಗಲ್ಲ. ನೀವು ತುರ್ಕೊಳ್ಳೋದು ಬೆಟರು. ಸೊ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಚಿಕ್ಕ ಪೀಸ್ ಸಿಕ್ಕರೆ ಒಬ್ಬಟ್ಟು ಮಾಡುವಾಗ ಸಿಕ್ಕರೆ ಒಬ್ಬಟ್ಟು ಅರ್ಧೋಗುತ್ತೆ. ಸೊ ಈ ಥರ ಚೆನ್ನಾಗಿ ಇದಾಗಬೇಕು. ಆಮೇಲೆ ಒಂದು ಪ್ಯಾನ್‌ಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹರಡಬೇಕು. ಆಮೇಲೆ ಅದೇ ಪ್ಯಾನ್‌ಗೆ 2 ಸ್ಪೂನಷ್ಟು
ತುಪ್ಪ ಹಾಕೊಂಡು ರುಬ್ಬಿರೋ ಕ್ಯಾರೆಟ್‌ನ ಹಾಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ನಿಮಗೆ ಸ್ವೀಟ್‌ನೆಸ್‌ಗೆ ಇದಕ್ಕೆ ಯೂಶುವಲಿ ಶುಗರ್ ಹಾಕ್ತಾರೆ. ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಇವಾಗ ಬೆಲ್ಲ ಹಾಕೊಂಡು ಅದು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರಗದ್ಮೇಲೆ ಈ ಥರ ಪ್ಯಾನ್‌ಗೆ ಬಿಡಬೇಕು. ಈ ಥರ ಪ್ಯಾನ್ ಬಿಡೋ ಹಂಗಾದ್ರೆ ಇವಾಗ ಇದಕ್ಕೆ ನಾನು ಹುರ್ಕೊಂಡಿರೋ ರವೆನ ಆ್ಯಡ್ ಮಾಡಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದ್ರೆ ಆಯ್ತು. ಇದಕ್ಕೆ 4ರಿಂದ 5 ಬಾದಾಮಿ ಹಾಗೆ ಒಂದ್ 2, 3 ಏಲಕ್ಕಿನ ರುಬ್ಕೊಂಡು ಆ ಮಿಕ್ಸ್ಚರ್‌ನ ನಾನು ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಬಾದಾಮ್ ಪೌಡರು, ಏಲಕ್ಕಿ ಪೌಡರ್ ಹಾಕ್ಕೋಬೋದು. ಈ ಹೂರ್ಣ ತಣ್ಣಗಾಗ್ಬೇಕು. ಫುಲ್ ತಣ್ಣಗಾಗಕ್ ಬಿಟ್ಬಿಡಿ. ಇದೇ ಟೈಮಲ್ಲಿ ನಾನು ಕೋಸಂಬರಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟು ಹಾಗೆ ಹೆಸರು ಬೇಳೆನ ನೆನ್ಸಿದ್ದೆ, ಮೆಣಸಿಕಾಯಿ. ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಇಷ್ಟ ಆದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಸು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕೋಸಂಬರಿಗೆ ಎಲ್ಲ ಹಾಕಿ ಲಾಸ್ಟಲ್ಲಿ ತಿನ್ಬೇಕಾದ್ರೆ ಉಪ್ಪು ಹಾಗೆ ನಿಂಬೆಹಣ್ಣು ಹಾಕೊಂಡೆ. ಸೊ ಕೋಸಂಬರಿನೂ ರೆಡಿ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಹೂರ್ಣ ನೋಡಿ ಸ್ವಲ್ಪನೂ ಎಣ್ಣೆ ಹಾಕಿಲ್ಲ, ಕೈ ಒದ್ದೆ ಮಾಡ್ಕೊಂಡಿದ್ದಷ್ಟೇ. ಎಷ್ಟು ಸಾಫ್ಟಾಗಿ ಬಂದಿದೆ. ಹೆಲ್ತಿಯಾಗಿ ತಿನ್ಬೇಕು ಅಂದರೆ ಮನಸ್ಸಿದ್ರೆ ಹೇಗಾದ್ರು ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಇದು ತುಪ್ಪನ ಕರಗಿಸಿಟ್ಕೊಂಡಿದ್ದೀನಿ. ಇವಾಗ ಒತ್ತಬೇಕಾದ್ರೆ ಸ್ವಲ್ಪ ಹೂರ್ಣಗೆ ತುಪ್ಪ ಹಾಕ್ಕೋತಾ ಇದ್ದೀನಿ, ಪೇಪರ್ಗೆ ಅಂಟ್ಕೋಬಾರ್ದು ಅಂತ. ಸೊ ಇವಾಗ ಮಾಮೂಲಿ ಒಬ್ಬಟ್ಟು ಒತ್ಕೋತೀವಲ್ಲ ಅದೇ ರೀತಿ ಒತ್ಕೊಂಡ್ರೆ ಆಯ್ತು. ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದು ಗೋಧಿ ಹಿಟ್ಟಿದು ಅಂತ ಗೊತ್ತೇ ಆಗಲ್ಲ. ಈ ಹಬ್ಬದಲ್ಲಿ ನಾನು ಒಬ್ಬಟ್ಟು ಮಾಡಿದ್ದು ಫಸ್ಟ್ ಟೈಮು. ಎಲ್ಲ ರೆಡಿ ಮಾಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಹಬ್ಬದ ವೈಬು. ನಮ್ಮ ಮೇಲೆ ನಾವು ಲವ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ರೀತಿ ಸಾಧ್ಯ ಆಗುತ್ತೆ ಅಂತ ನಾನು ಒಬ್ಬಟ್ಟು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಇವಾಗ ಹೆಂಗೋ ಮನ್ಸು ಮಾಡಿ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹಾಗೆ ಹೆಲ್ತಿಯಾಗಿ ಸಹ ಮಾಡಿದ್ದು. ತುಂಬ ಖುಷಿ ಆಯಿತು. ಸೊ ಎಲ್ಲ ಅಡ್ಗೆ ಆದ್ಮೇಲೆ ದೇವ್ರಿಗೆ ಪ್ರಸಾದ ಇಟ್ಟು ತಿನ್ನೋದೊಂದೇ ಬಾಕಿ. ಇದೆಲ್ಲ ಮಾಡೋ ಹೊತ್ತಿಗೆ 12:30 ಆಗೋಯ್ತು. ಸೊ ಎಲ್ಲ ಆಯ್ತು. ಹಬ್ಬದ ಅಡಿಗೆ ಎಲ್ಲ ಮಾಡೋ ಹೊತ್ತಿಗೆ 12:30 ಆಯ್ತು. ಸ್ಪೆಷಲ್ ಡಯಟ್ ಒಬ್ಬಟ್ಟು ಹೇಗಿದೆ ಟೇಸ್ಟ್ ಮಾಡುವ? ತುಂಬಾ ಸ್ಮೂತ್ ಆಗಿದೆ. ಚೆನ್ನಾಗಿದೆ. ಟೇಸ್ಟಿ. ತುಂಬಾ ಚೆನ್ನಾಗಿದೆ. ಗೋಧಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಅಷ್ಟು ಟೇಸ್ಟಿ ಆಗಿದೆ. ನೀವು ಒಮ್ಮೆ ಮಾಡಿ. ಸೊ ಅದ್ರ ಜೊತೆ ಚಿತ್ರಾನ್ನ, ಕೋಸಂಬರಿ ಮಾಡಿದ್ದೀನಿ. ಸೊ ಇವಾಗ ಹಬ್ಬದ ಅಡ್ಗೆ ಆಯ್ತು. ಅಮ್ಮ ಮನೇಲಿ ಹಬ್ಬಕ್ಕೆ ಕರ್ದಿದ್ದಾರೆ. ಅಲ್ಲಿ ಹೋಗೋಣ. ಅಲ್ಲಿ ಕ್ಯಾರೆಟ್ ಒಬ್ಬಟ್ಟು ಹೇಗಿತ್ತು, ಡಯಟ್ ಒಬ್ಬಟ್ಟು ಹೇಗಿತ್ತು ಕೇಳುವ. ಬನ್ನಿ ಅಲ್ಲಿ ಹೋಗುವ. ಅಮ್ಮ ಮನೆಗೆ ಬಂದೆ. ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಬೇಳೆ ಒಬ್ಬಟ್ಟು, ಡಯಟ್ ಒಬ್ಬಟ್ಟು ಮಾಡ್ಕೋತೀನಿ. ನಯನ ಒಬ್ಬಟ್ಟು ಮಾಡ್ತಾ ಇದ್ದಾಳೆ. ಬಿಸಿ ಬಿಸಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ. ಕ್ಯಾರೆಟ್ ಒಬ್ಬಟ್ಟು, ಡಯಟ್ ಒಬ್ಬಟ್ಟು. ಸೂಪರ್. ನಿಜ ಹೇಳು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು. ಒಂದು ಸ್ವಲ್ಪನೂ ಎಣ್ಣೆ ಹಾಕಿಲ್ಲ ಹೂರ್ಣಗೆ. ನೀವೇ ಡಯಟ್ ಮಾಡ್ತಾ ಇದ್ದೀರಾ? ನಾನೇ ಡಯಟ್ ಮಾಡ್ತೀನಿ. ಚೆನ್ನಾಗಿದೆ, ಸೂಪರ್. ನಮ್ಮನೆ ಸ್ಪೆಷಲ್ಲು ಟೀ ರೆಡಿ ಆಗ್ತಾ ಇದೆ. ಅಪ್ಪ ಸ್ಪೆಷಲ್ ಟೀ ಎಲ್ಲರಿಗೂ. ಹಾಗೆ ಫ್ಯಾಮಿಲಿ ಟೈಮು. ಎಲ್ಲ ಬಂದಿದ್ರು. ಎಲ್ಲ ಕೂತ್ಕೊಂಡು ಮಾತುಕತೆ ಆಗ್ತಾ ಇತ್ತು. ಮಕ್ಕಳು ಆಟ ಆಡ್ಕೊಂಡು ಇದ್ರು. ಆಮೇಲೆ ಸಂಜೆ
ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವಿಶೇಷ ಪೂಜೆಗಳು, ಹಾಗೆ ಡ್ಯಾನ್ಸು, ಭರತನಾಟ್ಯ ಎಲ್ಲ ಆಗ್ತಾ ಇತ್ತು. ಹಾಗೆ ಇವತ್ತು ನಟರಾಜನ ಮೆರವಣಿಗೆ ಆಗ್ತಾ ಇತ್ತು. ಸೊ ದೇವ್ರಿಗೆ ರೆಡಿ ಮಾಡ್ತಾ ಇದ್ರು. ನಾವು ತುಂಬಾ ಹೊತ್ತು ಅಲ್ಲಿ ಇದ್ವಿ. అందరూ బాయ్ బాయ్ చేస్తారండి. ప్రార్థన నువ్వు ఇట్లా చేయవాలి. ఈ వీడియో ఇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.